ನನ್ನ ಹೆಸರು ಕವಿತಾ. ನನಗೆ 32 ವರ್ಷ. ಬಿಳಿ ಚರ್ಮದ, ಉದ್ದ ಕೂದಲು ಮತ್ತು ವಕ್ರರೇಖೆಗಳು ಕೆಲವೊಮ್ಮೆ ವಾವ್, ದೇವರು ನನ್ನನ್ನು ತುಂಬಾ ಚೆನ್ನಾಗಿ ಸೃಷ್ಟಿಸಿದ್ದಾನೆ ಎಂದು ಯೋಚಿಸುವಂತೆ ಮಾಡುತ್ತದೆ. ನಾನು ಕನ್ನಡಿಯಲ್ಲಿ ನನ್ನನ್ನು ನೋಡಿದಾಗ ವಾವ್, ದೇವರು ನನ್ನನ್ನು ತುಂಬಾ ಚೆನ್ನಾಗಿ ಸೃಷ್ಟಿಸಿದ್ದಾನೆ ಎಂದು ನನಗೆ ಅನಿಸುತ್ತದೆ. ನನಗೆ ದೊಡ್ಡ ಕಣ್ಣುಗಳು, ಗುಲಾಬಿ ಮುಖವಿದೆ ಮತ್ತು ನಾನು ನಗುವಾಗ ಜನರು ಅದನ್ನು ಹೂವು ಅರಳಿದಂತೆ ಹೇಳುತ್ತಾರೆ. ಆದರೆ ನನ್ನ ಜೀವನದ ಕಥೆ ಸ್ವಲ್ಪ ವಿಭಿನ್ನವಾಗಿರುವುದರಿಂದ ನಾನು ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಹಳ್ಳಿಯಿಂದ ಬಂದವನು, ಆದರೆ ನಾನು ಮದುವೆಯಾದಾಗಿನಿಂದ ಈ ಮನೆಯಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ಅತ್ತೆಮಾವ ಹೊಲಗಳಿಂದ ಆವೃತವಾದ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಾರೆ. ನನ್ನ ಗಂಡನ ಹೆಸರು ರಾಹುಲ್. ಅವನು ನಗರದಲ್ಲಿ ಕೆಲಸ ಮಾಡುತ್ತಾನೆ. ಅವನು ಒಂದು ಕಂಪನಿಯಲ್ಲಿ ಮ್ಯಾನೇಜರ್. ಅವನು ತಿಂಗಳಿಗೆ 1 ಅಥವಾ 2 ಬಾರಿ ಮಾತ್ರ ಮನೆಗೆ ಬರುತ್ತಾನೆ, ಮತ್ತು ಅದು ಕೂಡ ವಾರಾಂತ್ಯದಲ್ಲಿ. ಉಳಿದ ಸಮಯ ನಾನು ಒಬ್ಬಂಟಿಯಾಗಿರುತ್ತೇನೆ, ಮನೆ ನಿರ್ವಹಿಸುತ್ತೇನೆ, ಅಡುಗೆ ಮಾಡುತ್ತೇನೆ ಮತ್ತು ಮದುವೆಯ ನಂತರ ನನಗೆ ಸಿಗಬೇಕಾದ ಪ್ರೀತಿ ಮತ್ತು ಒಡನಾಟ ಎಲ್ಲಿಗೆ ಹೋಯಿತು ಎಂದು ಯೋಚಿಸುತ್ತೇನೆ. ರಾಹುಲ್ ಒಳ್ಳೆಯವನು, ಆದರೆ ಅವನು ಕೆಲಸದ ಕಾರಣದಿಂದಾಗಿ ದೂರದಲ್ಲಿರುತ್ತಾನೆ ಮತ್ತು ಅವನು ಬಂದಾಗ ಅವನು ದಣಿದಂತೆ ಕಾಣುತ್ತಾನೆ. ನಾನೇನು ಮಾಡಲಿ? ನಾನು ಕಾಯುತ್ತೇನೆ. ಮನೆಯಲ್ಲಿ ಬೇರೆ ಜನರೂ ಇದ್ದಾರೆ. ನನ್ನ ಸೋದರ ಮಾವನ ಹೆಸರು ಅಜಯ್. ಅವನು ಕಾಲೇಜಿಗೆ ಹೋಗುತ್ತಾನೆ. ಅವನು ಪ್ರತಿದಿನ ಹಳ್ಳಿಯಿಂದ ಬಸ್ ತೆಗೆದುಕೊಳ್ಳುತ್ತಾನೆ. ಅವನಿಗೆ 20 ವರ್ಷ. ಅವನು ಓದುವುದರಲ್ಲಿ ನಿಪುಣ, ಆದರೆ ಮನೆಯಲ್ಲಿ ಸ್ವಲ್ಪ ತುಂಟತನ ಮಾಡುತ್ತಾನೆ. ಅವನು ಮತ್ತು ಅವನ ತಂಗಿ, ನನ್ನ ಅತ್ತಿಗೆ ರೀನಾ, ಒಟ್ಟಿಗೆ ಕಾಲೇಜಿಗೆ ಹೋಗುತ್ತಾರೆ. ರೀನಾಗೆ 19 ವರ್ಷ. ಅವಳು ತುಂಬಾ ಬಬ್ಲಿ ಮತ್ತು ಫ್ಯಾಷನ್, ಆದರೆ ಹಳ್ಳಿ ಹುಡುಗಿಯಾಗಿದ್ದರಿಂದ ಅವಳು ಮನೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾಳೆ. ನನ್ನ ಅತ್ತೆ ಹಲವಾರು ವರ್ಷಗಳ ಹಿಂದೆ ಹೃದಯ ಕಾಯಿಲೆಯಿಂದ ನಿಧನರಾದರು. ಅಂದಿನಿಂದ ನನ್ನ ಮಾವ ಒಂಟಿಯಾಗಿ ವಾಸಿಸುತ್ತಿದ್ದಾರೆ. ಅವನ ಹೆಸರು ಹರ್ಪಾಲ್ ಸಿಂಗ್. ಅವನು ಸೈನ್ಯದಿಂದ ನಿವೃತ್ತನಾಗಿದ್ದಾನೆ. ಅವನಿಗೆ ಸುಮಾರು 55 ವರ್ಷ ವಯಸ್ಸಾಗಿರಬೇಕು, ಆದರೆ ಅವನು ಚಿಕ್ಕವನಾಗಿ ಕಾಣುತ್ತಾನೆ. ಅವನು ಎತ್ತರ, ಅಗಲವಾದ ಎದೆ ಮತ್ತು ಅವನು ಸೈನ್ಯ ಶೈಲಿಯ ಮೀಸೆಯನ್ನು ಹೊಂದಿದ್ದಾನೆ. ಅವನು ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಗಳಲ್ಲಿ ಕೆಲಸ ಮಾಡುತ್ತಾನೆ. ಅವನು ಟ್ರ್ಯಾಕ್ಟರ್ ಓಡಿಸುತ್ತಾನೆ ಮತ್ತು ಬೆಳೆಗಳನ್ನು ನೋಡಿಕೊಳ್ಳುತ್ತಾನೆ. ಹಳ್ಳಿಯಲ್ಲಿ ಎಲ್ಲರೂ ಅವನನ್ನು ಸರ್ದಾರ್ಜಿ ಎಂದು ಕರೆಯುತ್ತಾರೆ, ಏಕೆಂದರೆ ಅವನು ಸಿಖ್ ಮತ್ತು ಅವನು ಮನೆಯಲ್ಲಿ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. ನಾನು ಅವರನ್ನು ಎಲ್ಲರಂತೆ ಪಾಪಜಿ ಎಂದು ಕರೆಯುತ್ತೇನೆ. ಈಗ ಕೆಲವು ತಿಂಗಳ ಹಿಂದೆ ಹೇಳುತ್ತೇನೆ. ಮುಂಗಾರು ಮಳೆ ಮುಗಿದು ಹೊಲಗಳಲ್ಲಿ ಭತ್ತದ ಬೆಳೆ ಹಂಗಾಗುತ್ತಿತ್ತು. ಆ ದಿನ ಬೆಳಿಗ್ಗೆ ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದೆ. ರೀನಾ ಸೇರಿದಂತೆ ಮನೆಯಲ್ಲಿ ಎಲ್ಲರೂ ಕಾಲೇಜಿಗೆ ಸಿದ್ಧರಾಗುತ್ತಿದ್ದರು ಮತ್ತು ಅಪ್ಪ ಹೊಲಗಳಿಂದ ಹಿಂತಿರುಗಿದ್ದರು. ಅವರು ಎಂದಿನಂತೆ ಬೆವರಿನಿಂದ ತೊಯ್ದಿದ್ದರು. ಅವರ ಶರ್ಟ್ ಅವರ ದೇಹಕ್ಕೆ ಅಂಟಿಕೊಂಡಿತ್ತು ಮತ್ತು ಆ ಸ್ನಾಯುಗಳು ಜಿಮ್ಗೆ ಹೋಗುವವರಂತೆ ಕಾಣುತ್ತಿದ್ದವು. ನಾನು ಅವರಿಗಾಗಿ ಮೇಜಿನ ಮೇಲೆ 1 ಕಪ್ ಚಹಾ ಇಟ್ಟು, ಅಪ್ಪ, ದಯವಿಟ್ಟು ಸ್ವಲ್ಪ ಬಿಸಿ ಚಹಾ ಕುಡಿಯಿರಿ ಎಂದು ಹೇಳಿದೆ. ಅವರು ಮುಗುಳ್ನಕ್ಕೂ ಕುಳಿತರು. ಸೊಸೆ, ನಿಮ್ಮ ಚಹಾ ಅಮೃತದಂತಿದೆ. ಅದನ್ನು ಕುಡಿದ ನಂತರ ಎಲ್ಲ ಆಯಾಸ ಹೋಗುತ್ತದೆ. ಅವರ ಧ್ವನಿ ಆಳವಾಗಿತ್ತು, ನನ್ನ ಹೃದಯದಲ್ಲಿ ನಡುಕವನ್ನು ಉಂಟುಮಾಡುವ ರೀತಿಯದ್ದಾಗಿತ್ತು. ನಾನು ನಕ್ಕು ಹೇಳಿದೆ, ಓಹ್ ಅಪ್ಪ, ನೀವು ವಿಶೇಷವಾದದ್ದನ್ನು ಸೇರಿಸುತ್ತಿರುವಂತೆ ಮಾತನಾಡುವವರು. ಇದು ಕೇವಲ ಸಾಮಾನ್ಯ ಚಹಾ. ಆದರೆ ಒಳಗೊಳಗೆ ಅವರು ಏಕೆ ಹಾಗೆ ಮಾತನಾಡಿದರು ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಅದರಲ್ಲಿ ಏನಾದರೂ ಅರ್ಥವಿದೆಯೇ? ಆದರೆ ಬಹುಶಃ ನಾನು ಅತಿಯಾಗಿ ಯೋಚಿಸುತ್ತಿದ್ದೆ. ಅವನು ಕುಡಿದು ಹೇಳಿದ, ಇಲ್ಲ ಸೊಸೆ, ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ. ರಾಹುಲ್ಗೆ ಏನಾಯಿತೋ ನನಗೆ ಗೊತ್ತಿಲ್ಲ. ಅವನು ನಗರದಲ್ಲಿ ಸಿಲುಕಿಕೊಂಡಿದ್ದಾನೆ. ನೀನು ಒಬ್ಬಂಟಿಯಾಗಿದ್ದೀಯ. ಅವನು ನಿನಗೆ ಸಮಯ ಕೊಡಬೇಕು. ಪರವಾಗಿಲ್ಲ, ಅವನು ಕೊಡದಿದ್ದರೆ ನಾನಿಲ್ಲಿದ್ದೇನೆ. ನಾನು ಮೌನವಾಗಿ ತಲೆಯಾಡಿಸುತ್ತಾ, ಹೌದು, ನಾನು ಒಬ್ಬಂಟಿಯಾಗಿದ್ದೇನೆ. ಮದುವೆಯ ನಂತರ ನನಗೆ ಬೇಕಾದ ಪ್ರೀತಿ ಮತ್ತು ಗೌರವ ರಾಹುಲ್ನಿಂದ ಸಿಗುತ್ತಿಲ್ಲ. ರಾತ್ರಿಗಳು ದೀರ್ಘವಾಗಿರುತ್ತವೆ ಮತ್ತು ಕೆಲವೊಮ್ಮೆ ನನಗೆ ಏನೋ ಕಾಣೆಯಾಗುತ್ತಿದೆ ಎಂದು ಅನಿಸುತ್ತದೆ. ಆದರೆ ನಾನೇನು ಮಾಡಬಲ್ಲೆ? ಅಪ್ಪ ಚಹಾ ಮುಗಿಸಿ ಎದ್ದು, ಸೊಸೆ, ನನಗೆ ಇಂದು ಹೊಲದಲ್ಲಿ ಸಹಾಯ ಬೇಕು. ನೀನು ಬಿಡುವಿದ್ದರೆ ಬನ್ನಿ, ಸ್ವಲ್ಪ ತರಕಾರಿಗಳನ್ನು ಆರಿಸಬೇಕು ಎಂದು ಯೋಚಿಸಿದೆ. ಮನೆಯಲ್ಲಿ ಮಾಡಲು ಏನೂ ಇಲ್ಲದ ಕಾರಣ ನಾನು ಒಪ್ಪಿಕೊಂಡೆ. ಅಜಯ್ ಮತ್ತು ರೀನಾ ಕಾಲೇಜಿಗೆ ಹೋಗುವ ಬಸ್ ಹತ್ತಿದರು ಮತ್ತು ನಾನು ಸಿದ್ಧರಾಗಿ ಹೊಲಗಳಿಗೆ ಹೋದೆ. ನಾನು ಹೊಲಗಳನ್ನು ತಲುಪಿದಾಗ ಅಪ್ಪ ಆಗಲೇ ಅಲ್ಲಿದ್ದರು. ಟ್ರ್ಯಾಕ್ಟರ್ ಬಳಿ ನಿಂತು ಏನೋ ಪರೀಕ್ಷಿಸುತ್ತಿದ್ದರು. ನಾನು ಸರಳವಾದ ಸೀರೆಯನ್ನು ಧರಿಸಿದ್ದೆ, ಆದರೆ ಗಾಳಿ ಬೀಸುತ್ತಿತ್ತು, ಆದ್ದರಿಂದ ನನ್ನ ಪಲ್ಲು ಸ್ವಲ್ಪ ಬೀಸುತ್ತಿತ್ತು. ನಾನು ಅದನ್ನು ಸ್ಥಿರಗೊಳಿಸಿ, ಅಪ್ಪ, ಏನು ವಿಷಯ ಎಂದು ಕೇಳಿದೆ. ಅವನು ತಿರುಗಿ, ಅವನ ನೋಟವು ಒಂದು ಕ್ಷಣ ನನ್ನ ಮುಖದ ಮೇಲೆ ಇತ್ತು ಮತ್ತು ಕೆಳಗಿಳಿದನು. ಸೊಸೆ, ಆ ಬದನೆಕಾಯಿ ಮತ್ತು ಟೊಮ್ಯಾಟೊಗಳನ್ನು ಆರಿಸಿ. ನಂತರ ನಾನು ಟ್ರ್ಯಾಕ್ಟರ್ ಓಡಿಸುತ್ತಿದ್ದೇನೆ. ನಾನು ಬಾಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ.
ನಾನು ಬಾಗಿದಾಗ ನನ್ನ ಸೀರೆ ಸ್ವಲ್ಪ ಜಾರಿತ್ತು ಮತ್ತು ಅಪ್ಪನ ನೋಟ ಕೆಲವೊಮ್ಮೆ ಇಲ್ಲಿ ಅಲೆಯುತ್ತಿತ್ತು ಎಂದು ನನಗೆ ಗೊತ್ತಿತ್ತು. ಆದರೆ ಅವನು ಏನೂ ಹೇಳಲಿಲ್ಲ. ಅವನು ಕೆಲಸ ಮಾಡುತ್ತಲೇ ಇದ್ದನು. ಅವನು ಗಮನಿಸಿದನೆ. ಅವನ ಮನಸ್ಸಿನಲ್ಲಿ ಏನಾದರೂ ಇದೆಯೇ ಎಂದು ಆಶ್ಚರ್ಯಪಟ್ಟೆ. ಆದರೆ ಇಲ್ಲ, ಅವನು ಒಬ್ಬಂಟಿಯಾಗಿದ್ದನು. ಬಹುಶಃ ಅವನು ನೋಡುತ್ತಿರಬಹುದು. ನಾವು ಕೆಲಸ ಮಾಡುವಾಗ ನಾವು ಮಾತನಾಡಲು ಪ್ರಾರಂಭಿಸಿದೆವು. ಅಪ್ಪ ಹೇಳಿದನು, ಸೊಸೆ, ನಿಮ್ಮ ವಯಸ್ಸಿನ ಹುಡುಗರು ಹೊರಗೆ ಮತ್ತು ಸುತ್ತಲೂ ಇರಬೇಕು. ಆದರೆ ನೀವು ಇಲ್ಲಿ ಹಳ್ಳಿಯಲ್ಲಿ ಸಿಲುಕಿಕೊಂಡಿದ್ದೀರಾ. ರಾಹುಲ್ಗೆ ನಿಮ್ಮನ್ನು ನಗರಕ್ಕೆ ಕರೆದು ಹೋಗಲು ಹೇಳಿ. ನಾನು, ಅಪ್ಪ, ನಗರದಲ್ಲಿ ಏನಿದೆ, ನೀವು ಇಲ್ಲಿದ್ದೀರಾ. ನಮಗೆ ಒಂದು ಮನೆಯಿದೆ ಮತ್ತು ರಾಹುಲ್ ಕಾರ್ಯನಿರ್ವಹಣೆಯಲ್ಲಿದ್ದಾನೆ. ಅವರು ನಕ್ಕು ಹೇಳಿದರು, ಹೌದು, ಆದರೆ ಮದುವೆಯ ನಂತರ ಒಂದು ಯುವತಿಯರಿಗೆ ಅವಳಿಗೆ ಬೇಕಾದ ಎಲ್ಲವೂ ಬೇಕು: ಸಮಯ, ಗೌರವ, ಒಡನಾಟ. ಮತ್ತು ನಾನು ವಯಸ್ಸಾಗಿದ್ದೇನೆ, ಆದರೆ ನನಗೆ ಅರ್ಥವಾಯಿತು. ನಾನು ಸದ್ದಿಲ್ಲದೆ ಕೆಲಸ ಮಾಡಿದೆ. ಅಪ್ಪ ಇಷ್ಟು ದಿನ ಏಕೆ ಮಾತನಾಡುತ್ತಿದ್ದಾನೆ ಎಂದು ನನಗೆ ಗೊತ್ತಿಲ್ಲ. ನಂತರ ನಾವು ತರಕಾರಿಗಳನ್ನು ಒಟ್ಟಿಗೆ ಸಂಗ್ರಹಿಸಿದೆವು. ಅಪ್ಪ ಒಂದು ದೊಡ್ಡ ಕೊಬ್ಬಿನ ಬದನೆಕಾಯಿಯನ್ನು ಎತ್ತಿಕೊಂಡು, ನೋಡು ಸೊಸೆ, ಅದು ಎಷ್ಟು ಬಲವಾಗಿದೆ ಎಂದು ಹೇಳಿದನು. ನಾನು ನಗುತ್ತಾ ಹೇಳಿದೆ, ಹೌದು ಅಪ್ಪ, ನೀವು ಕೂಡ ಬಲಶಾಲಿ ಸೈನ್ಯಾಧಿಕಾರಿ. ಅವರು ಹೇಳಿದರು, ಹೌದು, ನನ್ನ ದೇಹವು ಇನ್ನೂ ನಿರ್ವಹಿಸಲ್ಪಡುತ್ತದೆ. ನಾನು ಪ್ರತಿದಿನ ವ್ಯಾಯಾಮ ಮಾಡುತ್ತೇನೆ. ಆದರೆ ನಿಜವಾಗಿ ಅದು ಕೇವಲ ಮನೆಯ ಮಾತು. ನಾವಿಬ್ಬರೂ ನಗುತ್ತಾ ಮನೆಗೆ ಹಿಂತಿರುಗಿದೆವು ಮತ್ತು ನಾನು ಅಪ್ಪನ ಜೊತೆ ಸಮಯ ಕಳೆದಿದ್ದು ಚೆನ್ನಾಗಿದೆ. ಇದರಿಂದ ನನ್ನ ಒಂಟಿತನ ಕಡಿಮೆಯಾಗುತ್ತದೆ. ನಂತರ ಸಂಜೆ ಬಂತು. ಅಜಯ್ ಮತ್ತು ರೀನಾ ಹಿಂತಿರುಗಿದರು. ರೀನಾ ಹೇಳಿದಳು, ಭಾಬಿ, ಇವತ್ತು ಕಾಲೇಜಿನಲ್ಲಿ ಏನಾಯಿತು? ಒಬ್ಬ ಹುಡುಗ ನನ್ನನ್ನು ನೋಡುತ್ತಲೇ ಇದ್ದಾನೆ. ನಾನು ನಗುತ್ತಾ ಹೇಳಿದೆ, ಹೇ, ನೀನು ಈಗ ನಿನ್ನ ಓದಿನ ಮೇಲೆ ಗಮನ ಹರಿಸು. ಅಜಯ್ ಹೇಳಿದ, ಹೌದು ದೀದಿ, ಆದರೆ ಭಾಬಿ, ನೀನು ಮನೆಯಲ್ಲಿ ಬೇಸರಗೊಂಡಿರಬೇಕು. ನೀನು ಅಪ್ಪನ ಜೊತೆ ಹೊಲಗಳಿಗೆ ಹೋಗುತ್ತೀಯಾ? ನಾನು ಹೇಳಿದೆ, ಹೌದು, ನನಗೆ ಅದು ಇಷ್ಟವಾಯಿತು. ಅಪ್ಪ ಕೋಣೆಯಲ್ಲಿದ್ದರು, ಆದರೆ ಅವರು ಬಹುಶಃ ಕೇಳುತ್ತಿದ್ದರು. ಆ ರಾತ್ರಿ ನಾವೆಲ್ಲರೂ ಊಟಕ್ಕೆ ಒಟ್ಟಿಗೆ ಕುಳಿತೆವು. ಅಪ್ಪ ಹೇಳಿದರು, ಸೊಸೆ, ನಿಮ್ಮ ಆಹಾರ ಅದ್ಭುತವಾಗಿದೆ. ತುಂಬಾ ಮೆತ್ತಗೂ ಮತ್ತು ಬೆಚ್ಚನ ರೊಟ್ಟಿಗಳು. ಅವನಿಗೆ ಬಿಸಿ ಬಿಸಿ ವಸ್ತುಗಳು ತುಂಬಾ ಇಷ್ಟ. ನಾನು ಮುಗುಳ್ನಕ್ಕೂ ಹೇಳಿದೆ, ಹೌದು ಅಪ್ಪ, ನಿನಗೆ ಅದು ಇಷ್ಟವಾಗಿದ್ದಕ್ಕೆ ನನಗೆ ಸಂತೋಷ. ಆ ರಾತ್ರಿ ಹಾಸಿಗೆಯಲ್ಲಿ ಮಲಗಿ ಅಪ್ಪನ ಮಾತುಗಳು, ಅವನ ನೋಟಗಳ ಅರ್ಥವೇನು ಎಂದು ಯೋಚಿಸುತ್ತಿದ್ದೆ. ಆದರೆ ಇಲ್ಲ, ಅವನು ಒಳ್ಳೆಯ ಮನುಷ್ಯ. ಮರುದಿನ ಬೆಳಿಗ್ಗೆ ಅದೇ ದಿನಚರಿ. ನಾನು ಚಹಾ ಮಾಡುತ್ತಿದ್ದೆ. ಅಪ್ಪ ಒಳಗಿ ಬಂದರು ಮತ್ತು ಈ ಸಾರಿ ಅವರು ನನ್ನ ಭುಜದ ಮೇಲೆ ಹಗುರವಾದ ಕೈಯಿಟ್ಟರು. ಸೊಸೆ, ನಿನ್ನೆಯ ಕೆಲಸ ಚೆನ್ನಾಗಿತ್ತು. ಇವತ್ತು ಮತ್ತೆ ಬರ್ತೀಯಾ? ಅವನ ಕೈ ಬೆಚ್ಚಗಿತ್ತು. ನನಗೆ ಅದು ಅನುಭವಕ್ಕೆ ಬಂತು. ಹೌದು ಅಪ್ಪ, ಯಾಕೆ ಬೇಡ? ಇವತ್ತು ಹೊಲಗಳಲ್ಲಿ ಬೆಳೆಗಳಿಗೆ ನೀರುಣಿಸಿದವು. ಅಪ್ಪ ಪೈಪ್ ಹಿಡಿದು ನೀರು ಚಿಮುಕಿಸಿದನು. ನಾನು ಸಹಾಯ ಮಾಡಿದೆ. ನೀರು ಚಿಮ್ಮಿದಾಗ ನನ್ನ ಸೀರೆ ತೇವವಾಯಿತು. ಅದು ಕಾಣುತ್ತಿತ್ತು. ಅಪ್ಪ ಅದನ್ನು ಗಮನಿಸಿದನು, ಆದರೆ ಏನೂ ಹೇಳಲಿಲ್ಲ. ಸೊಸೆ, ಜಾಗ್ರತೆಯಾಗಿರು, ನೀನು ಒದ್ದೆಯಾಗುತ್ತೀಯಾ ಎಂದನು. ನಾನು ವಿಷಯ ಬದಲಾಯಿಸಿದೆ. ಅಪ್ಪ, ನೀನು ಸೈನ್ಯದಲ್ಲಿ ಏನು ಮಾಡುತ್ತಿದ್ದೆ? ಅವನು ತನ್ನ ಕಥೆಗಳನ್ನು ನನಗೆ ಹೇಳಲು ಪ್ರಾರಂಭಿಸಿದನು. ಗಡಿಯಲ್ಲಿ ನೀನು ಹೇಗೆ ವಾಸಿಸುತ್ತಿದ್ದೀಯಾ? ತರಬೇತಿ ಮತ್ತು ನೀನು ನಿನ್ನ ದೇಹವನ್ನು ಹೇಗೆ ಫಿಟ್ ಆಗಿ ಇಟ್ಟುಕೊಂಡಿದ್ದೀಯಾ? ನಾನು ಕೇಳಿದೆ. ಮತ್ತು ನಾವು ಸ್ನೇಹಿತರಾಗುತ್ತಿದ್ದೇವೆ ಎಂದು ಭಾಸವಾಯಿತು. ದಿನಗಳು ನಿಧಾನವಾಗಿ ಕಳೆದವು. ಪ್ರತಿದಿನ ಇಂತಹ ಸಣ್ಣ ಸಂಭಾಷಣೆಗಳಲ್ಲಿ ನಾನು ರಾಹುಲನ್ನು ಮಿಸ್ ಮಾಡಿಕೊಂಡೆ. ಆದರೆ ಅಪ್ಪನೊಂದಿಗೆ ಸಮಯ ಕಳೆಯುವುದು ನನಗೆ ತುಂಬಾ ಇಷ್ಟವಾಯಿತು. ರೀನಾ ಮತ್ತು ಅಜಯ್ ಕೂಡ ಗಮನಿಸಿದರು. ರೀನಾ, ಭಾಬಿ, ಅಪ್ಪ ನಿನ್ನೊಂದಿಗೆ ಹೆಚ್ಚು ಸಂತೋಷವಾಗಿದ್ದಾನೆ ಎಂದು ಹೇಳುತ್ತಿದ್ದರು. ನಾನು ನಗುತ್ತಿದ್ದೆ, ಆದರೆ ಆಳವಾಗಿ ಇದೆಲ್ಲದರ ಬಗ್ಗೆ ನಾನು ಯೋಚಿಸಿದೆ. ಆದರೆ ನಿಜವಾಗಿಯೂ ಅದು ಒಂಟಿತನದ ಸ್ನೇಹವಾಗಿತ್ತು. ಒಂದು ಸಂಜೆ ಎಲ್ಲರೂ ಮನೆಯಲ್ಲಿದ್ದಾಗ ಅಪ್ಪ, ಸೊಸೆ, ನಾಳೆ ಹಳ್ಳಿಯಲ್ಲಿ ಜಾತ್ರೆಯಿದೆ, ನೀನು ಬರುತ್ತೀಯಾ ಅಂದರು. ನಾನು, ಹೌದು, ಆದರೆ ರಾಹುಲ್ ಇಲ್ಲಿಲ್ಲ ಅಂದರು. ಅವನು, ನಾನಿಲ್ಲಿದ್ದೇನೆ ಎಂದನು. ಅವನ ಕಣ್ಣುಗಳಲ್ಲಿ ಬೇರೆ ಏನೋ ಹೇಳುತ್ತಿತ್ತು. ಆದರೆ ಅದು ಬಹುಶಃ ಒಡನಾಟವಾಗಿರಬಹುದು ಎಂದು ನಾನು ಭಾವಿಸಿದೆ. ನಾವು ಜಾತ್ರೆಗೆ ಹೋದೆವು. ಉಯ್ಯಾಲೆಗಳಲ್ಲಿ ಸುತ್ತಾಡಿದೆವು ಮತ್ತು ಅಪ್ಪ ನನಗೆ ಬಳೆಗಳನ್ನು ಖರೀದಿಸಿದರು. ಬಾಹು, ಇವು ನಿನಗೆ ಚೆನ್ನಾಗಿ ಕಾಣುತ್ತವೆ. ನಾನು ಅವುಗಳನ್ನು ಧರಿಸಿದೆ ಮತ್ತು ಅವನು ನೋಡುತ್ತಲೇ ಇದ್ದನು. ಅದು ಸ್ವಲ್ಪ ವಿಚಿತ್ರವೆನಿಸಿತು, ಆದರೆ ನಿಜವಾಗಿಯೂ ಅದು ತಂದೆ ಮತ್ತು ಮಗಳಂತೆಯೇ ಇತ್ತು. ನಂತರ ಮುಂದಿನ ಕೆಲವು ದಿನಗಳಲ್ಲಿ ನಮ್ಮ ಸಂಭಾಷಣೆಗಳು ಆಳವಾಗಿ ಬೆಳೆದವು. ಅಪ್ಪ ಕೆಲವೊಮ್ಮೆ ರಾತ್ರಿಯಲ್ಲಿ ನನ್ನ ಕೋಣೆಯ ಮೂಲಕ ಹಾದುಹೋಗಿ, ಬಾಹು, ನನಗೆ ನಿದ್ದೆ ಬರುತ್ತಿಲ್ಲ, ಮಾತನಾಡೋಣ ಎಂದು ಹೇಳುತ್ತಿದ್ದನು.
ನಾನು ಬಾಹು ಅಪ್ಪ ಎಂದು ಹೇಳುತ್ತಿದ್ದೆ ಮತ್ತು ನಾವು ಜೀವನದ ಒಂಟಿತನದ ಬಗ್ಗೆ ಮಾತನಾಡುತ್ತಿದ್ದೆವು. ಅವನು ಬಾಹು, ನೀನು ಚಿಕ್ಕವನು, ನೀನು ಸಂತೋಷವನ್ನು ಕಂಡುಕೊಳ್ಳಬೇಕು ಎಂದು ಹೇಳುತ್ತಿದ್ದನು. ಅಂದರೆ ರಾಹುಲ್. ನಾನು ಸುಮ್ಮನಿದ್ದೆ. ನಂತರ ಒಂದು ದಿನ ಮನೆಯ ಎಲ್ಲರೂ ಹೊರಗೆ ಇದ್ದರು. ಅಜಯ್ ಮತ್ತು ರೀನಾ 2 ದಿನ ಕಾಲೇಜು ಪ್ರವಾಸಕ್ಕೆ ಹೋಗಿದ್ದರು. ರಾಹುಲ್ ಹೇಗೂ ಊರಿನಲ್ಲಿದ್ದರು. ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ಗುಡಿಸುತ್ತಾ ಒರೆಸುತ್ತಾ ಇದ್ದೆ. ಅಪ್ಪ ಹೊಲಗಳಿಂದ ಹಿಂತಿರುಗಿ, ಬಾಹು, ನನ್ನ ಕೋಣೆಗೆ ಬಾ, ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಎಂದರು. ಅವರ ಧ್ವನಿಯಲ್ಲಿ ಏನೋ ವ್ಯತ್ಯಾಸವಿತ್ತು. ಗಂಭೀರವಾದರೂ ಮೃದುವಾಗಿತ್ತು. ನನಗೆ ಸ್ವಲ್ಪ ಭಯವಾಯಿತು. ನನ್ನ ಹೃದಯ ಬಡಿಯುತ್ತಿತ್ತು. ಏನು ವಿಷಯ? ನಾನು ನನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಅವರ ಕೋಣೆಗೆ ಹೋದೆ. ಕೋಣೆ ಸ್ವಚ್ಛವಾಗಿತ್ತು. ಅವರ ಹಳೆಯ ಸೇನಾ ಸಮವಸ್ತ್ರದ ಫೋಟೋ ಹಾಸಿಗೆಯ ಮೇಲೆ ನೇತು ಹಾಕಲಾಗಿತ್ತು. ಪಾಪಾಜಿ ಹಾಸಿಗೆಯ ಅಂಚಿನಲ್ಲಿ ಕುಳಿತು ನನ್ನನ್ನು ಕರೆಯುತ್ತಿದ್ದರು. ಸೊಸೆ, ಇಲ್ಲಿ ಕುಳಿತುಕೊಳ್ಳಿ. ನಾನು ನಿಧಾನವಾಗಿ ಕೈಗಳನ್ನು ನನ್ನ ಮಡಿಲಲ್ಲಿ ಮಡಚಿ ಕುಳಿತೆ. ಪಾಪಾಜಿ ಆಳವಾದ ಉಸಿರನ್ನು ತೆಗೆದುಕೊಂಡು, ಸೊಸೆ, ನಾವೀಗ ಒಳ್ಳೆಯ ಸ್ನೇಹವನ್ನು ಬೆಳೆಸಿಕೊಂಡಿದ್ದೇವೆ. ನೀವು ನನ್ನನ್ನು ನಿಮ್ಮ ಸ್ನೇಹಿತ ಎಂದು ಪರಿಗಣಿಸುತ್ತೀರಿ, ಸರಿಯೇ? ಈಗ ನನಗೆ ಸತ್ಯ ಹೇಳು. ನಿನಗೆ ಏನು ಬೇಕು? ನೀವು ದುಃಖಿತರಾಗಿದ್ದೀರಿ ಎಂದು ನನಗೆ ತೋರುತ್ತದೆ. ಏನು ವಿಷಯ? ಮಗಳು ತನ್ನ ತಂದೆಗೆ ಹೇಳುವಂತೆ ಹೇಳಿ. ನಾನು ದಿಗ್ಭ್ರಮಿತಗೊಂಡಿದ್ದೇನೆ. ನೀವು ಏನು ಹೇಳುತ್ತೀರಿ ಪಾಪಾಜಿ? ಹೌದು ಮಗಳೇ, ನೀನು ಒಬ್ಬಂಟಿಯಾಗಿದ್ದೀಯ. ನಿನ್ನ ಮುಖದಲ್ಲಿ ಇರಬೇಕಾದಷ್ಟು ಸಂತೋಷವಿಲ್ಲ. ರಾಹುಲ್ ಊರಿನಲ್ಲಿದ್ದಾನೆ. ಆದ್ರೆ ನಿನ್ನ ಹೃದಯ ಏನು ಹೇಳುತ್ತದೆ? ಎಲ್ಲವನ್ನು ಹೇಳು ಎಂದು ಹೇಳಿದಾಗ ನನ್ನ ಕಣ್ಣುಗಳು ತೇವಗೊಳ್ಳುತ್ತಾ ಸ್ವಲ್ಪ ಹೊತ್ತು ಮೌನವಾಗಿದ್ದೆ. ನಂತರ ನಾನು ಎಲ್ಲವನ್ನೂ ಹೊರಹಳೆದೆ. ಪಾಪಾಜಿ, ನಾವು ಮದುವೆಯಾಗಿ 3 ವರ್ಷಗಳಾಯಿತು. ಆದ್ರೆ ರಾಹುಲ್ ತನ್ನ ಕೆಲಸದಲ್ಲಿ ತುಂಬಾ ಕಾರ್ಯನಿರತನಾಗಿದ್ದಾನೆ. ತಿಂಗಳಿಗೆ 1 ಅಥವಾ 2 ಬಾರಿ ಮಾತ್ರ ಮನೆಗೆ ಬರುತ್ತಾನೆ. ಅವನು ಬಂದರೂ ಸುಸ್ತಾಗಿ ಮಾತನಾಡುತ್ತಾನೆ. ಆದ್ರೆ ಪ್ರೀತಿ ಅಥವಾ ಬೆಂಬಲವಿಲ್ಲ. ಮದುವೆಯ ನಂತರವೂ ನಾನು ಒಬ್ಬಳು ಅಪೂರ್ಣ ಮಹಿಳೆ. ರಾತ್ರಿಗಳು ಒಂಟಿಯಾಗಿ ಕಳೆಯುತ್ತವೆ. ನನ್ನ ಹೃದಯದಲ್ಲಿ ಒಂದು ಶೂನ್ಯತೆ ಇದೆ. ನನಗೆ ಅವರ ಆರೈಕೆ ಬೇಕು. ಪ್ರತಿಯೊಬ್ಬ ವಿವಾಹಿತ ಮಹಿಳೆಗೆ ಸಿಗಬೇಕಾದದ್ದು ಗೌರವ ಮತ್ತು ಪ್ರೀತಿ ಎಂದು ಹೇಳುತ್ತಾ ಅವಳು ಅಳಲು ಪ್ರಾರಂಭಿಸಿದಳು. ಪಾಪಾಜಿ ಮೌನವಾಗಿ ಕೇಳುತ್ತಲೇ ಇದ್ದರು. ಅವರ ಕಣ್ಣುಗಳು ಗಂಭೀರವಾಗಿದ್ದವು. ನಂತರ ಅವರು ಹೇಳಿದರು, ಹೌದು ಮಗಳೇ, ಕಳೆದ ಕೆಲವು ವರ್ಷಗಳಿಂದ ನಾನಿದನ್ನು ನಿನ್ನ ಮುಖದಲ್ಲಿ ನೋಡುತ್ತಿದ್ದೇನೆ. ಅದಕ್ಕಾಗಿಯೇ ನಾನು ನಿನ್ನ ಸ್ನೇಹದ ಹೃದಯವನ್ನು ತಿಳಿಯಲು ಬಯಸಿದೆ. ಈಗ ನನಗೆ ಎಲ್ಲವೂ ತಿಳಿದಿದೆ. ನಂತರ ಅವನು ಕೇಳಿದನು, ನಿನಗೆ ಈಗ ಏನು ಬೇಕು? ನನ್ನ ಕಣ್ಣೀರನ್ನು ಒರೆಸುತ್ತಾ ನಾನು ಹೇಳಿದೆ, ನನಗೆ ಏನು ಬೇಡ ಪಾಪಾಜಿ. ರಾಹುಲ್ನಿಂದ ಪ್ರೀತಿ, ಮದುವೆಯ ನಂತರ ಪ್ರತಿ ಮಹಿಳೆಗೆ ಬೇಕಾದ ಗೌರವ ಮತ್ತು ಗನಿಮೆ. ಅದರೊಂದಿಗೆ ನಾನು ಅಳುತ್ತಾ ಕೋಣೆಯಿಂದ ಹೊರಗೆ ಓಡಿಹೋದೆ. ನಾನು ನನ್ನ ಕೋಣೆಗೆ ಹೋಗಿ ಮಲಗಿದೆ. 2 ದಿನಗಳ ನಂತರ ಇದ್ದಕ್ಕಿದ್ದಂತೆ ಬಾಗಿಲಲ್ಲಿ ಶಬ್ದ ಕೇಳಿಸಿತು. ರಾಹುಲ್ ತನ್ನ ಸಾಮಾನುಗಳೊಂದಿಗೆ ನಿಂತಿರುವುದನ್ನು ನೋಡಿದೆ. ಅವನು ಇಷ್ಟು ಬೇಗ ಓಡಿ ಬಂದದ್ದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅವನು ನನ್ನನ್ನು ಅಪ್ಪಿಕೊಂಡನು. ಕವಿತಾ, ನಾನು ಯಾವಾಗಲೂ ಇಲ್ಲಿಯೇ ಇರುತ್ತೇನೆ. ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಾನು ದಿಗ್ಭ್ರಮಿತಗೊಂಡೆ. ಆದ್ರೆ ಮತ್ತೆ ಸಂತೋಷದ ಕಣ್ಣೀರು ಸುರಿಯಿತು. ಆದ್ರೆ ಅವನು ಕೆಲಸ ಮತ್ತು ಕಂಪನಿಯನ್ನು ತೊರೆದಿದ್ದೇನೆ ಎಂದು ಹೇಳಿದನು. ಅಪ್ಪ ನನಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿದರು. ನಿನ್ನ ದುಃಖ, ನಿನ್ನ ನೋವು. ಅವರು ಹೇಳಿದರು, ಮಗು, ನಿನ್ನ ಸೊಸೆಯನ್ನು ನೋಡಿಕೊಳ್ಳು. ಇಲ್ಲವಾದರೆ ನಿನ್ನ ಜೀವಿತ ಹಾಳಾಗುತ್ತದೆ. ನನಗೆ ಅರ್ಥವಾಯಿತು. ಈಗ ನಾನು ಮನೆಯಿಂದಲೇ ಕೆಲಸ ಮಾಡುತ್ತೇನೆ ಅಥವಾ ಸ್ಥಳೀಯ ಉದ್ಯೋಗವನ್ನು ಹುಡುಕುತ್ತೇನೆ. ಸಂತೋಷವಾಗಿರು. ಆ ದಿನದಿಂದ ಎಲ್ಲವೂ ಬದಲಾಯಿತು. ರಾಹುಲ್ ನನ್ನನ್ನು ಯಾವಾಗಲೂ ಪ್ರೀತಿಸುತ್ತಾನೆ ಮತ್ತು ಕಾಳಜಿ ವಹಿಸುತ್ತಾನೆ. ನಾವು ರಾತ್ರಿಗಳನ್ನು ಒಟ್ಟಿಗೆ ಕಳೆದೆವು. ನನಗೆ ಆ ಗೌರವ ಮತ್ತು ಪ್ರೀತಿ ಇತ್ತು. ನನಗೆ ನಿಜವಾಗಿಯೂ ಮದುವೆಯಾಗಿದೆ ಎಂದು ಅನಿಸಿತು. ಕೆಲವು ದಿನಗಳ ನಂತರ ವೈದ್ಯರು ಹೇಳಿದರು, ಅಭಿನಂದನೆಗಳು, ನೀವು ತಾಯಿಯಾಗುತ್ತಿದ್ದೀರಾ ಎಂದರು. ನಾನು ಸಂತೋಷದಿಂದ ಹಾರಿದೆ. ಅಪ್ಪನನ್ನು ತುಂಬಾ ನೋಡಿಕೊಂಡೆ. ಅವರಿಗಾಗಿ ವಿಶೇಷ ಆಹಾರವನ್ನು ಬೇಯಿಸಿ ಅವರ ಪಾದಗಳಿಗೆ ಮಸಾಜ್ ಮಾಡಿದೆ. ಅವರು ನಗುತ್ತಾ, ಸೊಸೆ, ಅವಳು ಈಗ ಸಂತೋಷವಾಗಿದ್ದಾಳೆ? ನಾನು, ಅಪ್ಪಾಜಿ, ನಿಮ್ಮಂತಹ ಮಾವಂದಿಲು ಜಗತ್ತಿನಲ್ಲಿ ನಮಗೆ ಎಲ್ಲಿ ಸಿಗುತ್ತಾರೆ? ಸ್ನೇಹಿತರೆ, ಇವರು ನಿಜವಾದ ಮಾವ. ಅವರು ತಮ್ಮ ಸೊಸೆಯನ್ನು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಾರೆ ಮತ್ತು ಅವರ ಸಂತೋಷಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ವಿವಾಹಿತ ಮಹಿಳೆಗೆ ತನ್ನ ಗಂಡನಿಂದ ಗೌರವ, ಮೆಚ್ಚುಗೆ ಮತ್ತು ಪ್ರೀತಿ ಮಾತ್ರ ಬೇಕು, ಬೇರೆ ಏನೂ ಅಗತ್ಯವಿಲ್ಲ ಎಂದು ಈ ಕಥೆ ನಮಗೆ ತಿಳಿಸುತ್ತದೆ. ನಿಮಗೆ ಈ ಕಥೆ ಹೇಗೆ ಇಷ್ಟವಾಯಿತು?
ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ